ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಫಾಗಿದೆ ಅಣ್ಣ. ಇವತ್ತು ಮಾತ್ರ ಹಿಂಗಿದೆಯಾ ಅಥವಾ ಯಾವಾಗಲೂ ಹಿಂಗೆ ಇರುತ್ತೆ ಇಲ್ಲಿ? ಹೌದಾ? ನಾವು ಬರ್ತೀವಿ ಅಂತ ಆಗತ್ತೆ ಸ್ಪೆಷಲ್ ಆಗಿ. ಹಾ, ತುಂಬಾ ಫುಲ್ ಫಾಗ್, ಏನ್ ಕಾಣದೇ ಇಲ್ಲ. ಸಂಗಮದಲ್ಲಿ VIP ಗೆ ಅಂತ ಹೇಳ್ಬಿಟ್ಟೆ ಒಂದಷ್ಟು ಡ್ರೆಸ್ ಚೇಂಜ್ ಮಾಡಕ್ಕೆ ರೂಮ್ ಗಿಂಗ್ ಎಲ್ಲ ಮಾಡವ್ರೆ. ಇಲ್ಲೇ ಸಂಗಮ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲೇ ಪೂಜೆ ಮಾಡಿಸೋರು ಪೂಜೆನೂ ಮಾಡ್ತಾರೆ, ಸ್ನಾನನೂ ಮಾಡಿಕೊಂಡು. ಸೊ ಅಗಸ್ತೇಶ್ವರ ಮುನಿಗಳು ನರಸಿಂಹಸ್ವಾಮಿ ಕನಸಿಗೆ ಬಂದು ಇಲ್ಲಿ ಒಂದು ಹುತ್ತ ಇದೆ, ಹುತ್ತದೊಳಗಡೆ ನನ್ನದೊಂದು ವಿಗ್ರಹ ಇದೆ. ಸೊ ಆ ಹುತ್ತ ಹೊಡೆದು ವಿಗ್ರಹ ತೆಗೆದು ದೇವಸ್ಥಾನ ಕಟ್ಟಿಸು ಅಂತ ಹೇಳ್ತಾರೆ. ಸೊ ಆಗ ಆ ಅಗಸ ಏನು ಮಾಡ್ತಾರೆ, ಬೆಳಿಗ್ಗೆ ಬರ್ಬೇಕಾದ್ರೆ ಮನೇಲಿ ಟೊಮೊಟೊ ಬಾತು, ಮನೇಲಿ ಟಿಫನ್ಗೆ ಅಂತಾನೆ ಟೊಮೊಟೊ ಬಾತು ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಇಲ್ಲಿ ರೋಡ್ ಸೈಡು ಕಾರ್ ಹಾಕ್ಕೊಂಡು ಯಾವುದೋ ಒಂದು ಹೋಟ್ಲ ಏನೋ ಅಂಗಡಿನೇ ಇತ್ತು, ಒಂದು ಕುತ್ಕೊಳ್ಳೋಕೆ ಚೆನ್ನಾಗಿತ್ತು. ಇಲ್ಲೇ ಕುತ್ಕೊಂಡು ತಣ್ಣಗೈತೆ, ಇಲ್ಲೇ ತಿಂಡಿ ತಿಂತಾ ಇದ್ದೀವಿ. ಪಾರ್ಸಲ್ ಕಳಿಸಿ ಯಾರು. ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ ದರ್ಶನ ಮಾಡೋಕ್ಕೆ ಅಂತ. ಚಪ್ಪಲಿ ಇಟ್ಟು ಎಲ್ಲ ಬಿಟ್ಟು ಕಾರ್ ಪಾರ್ಕ್ ಮಾಡಿ ಕ್ಯೂ ಅಲ್ಲಿ ನಿಲ್ಲೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಯಾವ್ದು ಬೇಗ ಹೋಗುತ್ತೆ ಗೊತ್ತಿಲ್ಲ, ಐಡಿಯಾ ಇಲ್ಲ. 100 ರೂಪಾಯಿನ 30 ರೂಪಾಯಿನ ನೋಡೋಣ. ಟಿಕೆಟ್ ತಗೊಳ್ತೀವಿ, ಫಸ್ಟು ಟಿಕೆಟ್ ತಗೊಂಡು ಹೋಗ್ತೀವಿ, ದರ್ಶನ ಮಾಡ್ಕೊ ಬರ್ತೀವಿ. ಟಿಕೆಟ್ ಕೌಂಟ್ರ್ ಇದೆ, ಟಿಕೆಟ್ ಕೌಂಟ್ರಿಗೆ ಹೋಗ್ಬಿಟ್ಟು ಟಿಕೆಟ್ ತಗೋತಿದ್ದೀನಿ. ಎಷ್ಟು 30 ರೂಪಾಯಿದಿದೆ, 100 ರೂಪಾಯಿದಿದೆ, ಯಾವ್ದು ನೋಡ್ಕೊಂಡು ತಗೋಬೇಕು ಅಷ್ಟೇ. ಇವಾಗ ನಾನು 30 ರೂಪಾಯಿ ತಗೊಳ್ಳೋದು, 100 ರೂಪಾಯಿ ತಗೊಳ್ಳೋದು. 30 ರೂಪಾಯಿ ಟಿಕೆಟ್ ತೊಗೊಂಡಿದ್ದೀನಿ, ಅದೇ ಬೇಗ ಆಗುತ್ತೆ ಅಂತಾರೆ. ಗೊತ್ತಿಲ್ಲ ಎಷ್ಟು ಬೇಗ ಆಗುತ್ತೆ ಏನು ಅಂತ ಹೇಳ್ತೀನಿ. 100 ರೂಪಾಯಿದು ಲೇಟ್ ಆಗುತ್ತೆ ಅಂದರು. ಸೊ 30 ರೂಪಾಯಿ ಅದನ್ನು ತೊಗೊಂಡು ಹೋಗ್ತಾಯಿದ್ದೀವಿ. ಹಿಂದೆ ಗೇಟ್ ನಂಬರ್ 2ನಲ್ಲಿ ಅದ್ರ ಒಳಗಡೆ ಹೋಗೋದು. ಬನ್ನಿ ಹೋಗೋಣ. ಗೇಟ್ ನಂಬರ್ 2 ಎಲ್ಲಿದೆಯಪ್ಪ? ಗೇಟ್ ನಂಬರ್ 2 ದೇವಸ್ಥಾನದ ಹಿಂಭಾಗದಲ್ಲಿ ಇದೆ ಅಂತ ಹೇಳಿದ್ರು. ಹಾಂ, ಇಲ್ಲಿದೆಯಲ್ಲ, ಇದೆ ಗೇಟ್ ನಂಬರ್ 2. ಸೊ ಯಾರು ಬಂದಾಗ ಚೀಪ್ ಆ್ಯಂಡ್ ಬೆಸ್ಟ್ 30 ರೂಪೀಸ್ದು ಟಿಕೆಟ್ ತಗೊಳ್ಳಿ, ಬನ್ನಿ ಇಲ್ಲಿ ಅಷ್ಟೇ. 30 ರೂಪಾಯಿ ಖಾಲಿ ಇದ್ದಂಗೆ ಕಾಣ್ತದೆ, ಗೊತ್ತಿಲ್ಲ, ನೋಡೋಣ. ಬಟ್ ಆ ಕಡೆ ಕ್ಯೂ, ಅಲ್ಲಿ ಮುಂದೆ ಕ್ಯೂ ಕಾಣ್ತಿದೆ, ನೋಡಬೇಕು ಎಷ್ಟರ ಮಟ್ಟಿಗೆ ಕ್ಯೂ ಇದೆ ಅಂತ. ನೋಡಿ 30 ರೂಪಾಯಿ ದರ್ಶನ ಕೊಟ್ಟು ಸೀದಾ ಜನರಲ್ ದರ್ಶನ ಪಕ್ಕದಲ್ಲಿ ಬಂದ್ವಿ. ರಶ್ ಇದೆ, ಒಂದು 3 ಲೈನ್ ಅವಾಯ್ಡ್ ಆಗುತ್ತೆ 30 ರೂಪೀಸ್ ಕೊಟ್ಟು ಬಂದರೆ. ಬನ್ನಿ ಹೊರಗಡೆ ದರ್ಶನ ಮಾಡ್ಕೊಂಡು ಬರೋಣ. ಇದು ಎಂಟ್ರೆನ್ಸ್ ಇಲ್ಲಿಂದ ಕಾಣ್ತಿದೆಯಲ್ಲ, ಬಟ್ ದೇವ್ರು ಕಾಣಲ್ಲ, ಒಳಗಡೆ ಹೋಗಿನೇ ನೋಡಬೇಕು. ಯಾರು ದೇವ್ರಿಗೆ ಉಳಿಸಿರೋ ಸೀರೆ ಬೇಕು ಅನ್ನೋರು ಇಲ್ಲಿ ತಗೋಬೋದು. ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಬರ್ಬೇಕಾದ್ರೆ ಇಲ್ಲೇ ಇದೆ. ನಮಗೆ ಅರ್ಧ ಗಂಟೆಗೆ ದರ್ಶನ ಆಗೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಕಾಲೆಲ್ಲ ಹೋಗ್ತಾ ಇತ್ತು. ಕಪ್ಪಲೆ ಹಾಕೊಂಡಿದ್ದೀವಿ ಕೊಡ್ತಕೊಳ್ಳೋಣ ಅಂತ ಮುಂದೆ ಬಂದಿದ್ದೀವಿ. ದರ್ಶನ ಎಲ್ಲ ಮುಗೀತು. ದರ್ಶನ ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಆದ್ರೂ ಕೂಡ ಬೇಗನೆ ಮುಗೀತು. ನಾವು 30 ರೂಪಾಯಿ ಟಿಕೆಟ್ ತಗೊಂಡಿದ್ವಿ, ಆದ್ರೂ ಒಂದು ½ ಅವರ್ ಒಳಗಡೆ ಎಲ್ಲ ದರ್ಶನ ಆಯ್ತು. ನಮಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ವಾಪಸ್ಸು ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನೋಡ್ಬೇಕು ಏನ್ ಶಾಪಿಂಗ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನೇನು ವಾಚಸ್ ಇದಾವೆ, ಏನ್ ಬೇಕೆಲ್ಲ ಇದೆ. ಬ್ಯಾಂಗಲ್ಸ್
ಇದಾವೆ. ಏನ್ ಮಕ್ಳು ಕರ್ಕೊಂಬಂದ್ರಂತೂ ಏನ್ ಕೊಡ್ಸ್ಬೇಕು ಏನ್ ಬಿಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಐಟಮ್ಸ್ ಇದಾವೆ. ನಾವ್ ಮಗುಗೆ ಏನಾದ್ರು ಒಂದ್ ಕೊಡಿಸ್ಬೇಕು, ಇಲ್ಲಾಂದ್ರೆ ಬಿಡೋದಿಲ್ಲ, ಹಿಂಸೆ ಮಾಡ್ತಾನೆ. ಬನ್ನಿ ಇಲ್ಲಿ ವಾಚ್ ಇದೆ, ನೋಡೋಣ ಏನಾದ್ರು ಕೊಡ್ಸಕ್ ಸಾಧ್ಯ ಆಗುತ್ತೇನೋ, ನಮ್ಮ ಬಜೆಟಿಗೆ ಬರುತ್ತೇನೋ ಅಂತ ನೋಡೋಣ. ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲೂ ಕೂಡ ಶುಕ್ರವಾರ ಅಂತ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಒಂದು ಅಲಂಕಾರ, ಹೂವಿನ ಅಲಂಕಾರ ಮಾಡ್ತಿದ್ದಾರೆ. ಮೈಸೂರಿಂದ ಚಾಮುಂಡಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಿಮಿಷಾಂಬ ದೇವಿ ದರ್ಶನ ಮಾಡ್ಕೊಳ್ಳೋಣ ಅಂತ ಈ ಕಡೆ ಬಂದ್ವಿ. ಸೊ ಇದು ಪ್ಲೇಸ್ ಬಂದು ಶ್ರೀರಂಗಪಟ್ಟಣ ಹತ್ತತ್ರ ಆಗುತ್ತೆ. ಬೆಂಗಳೂರು ರಿಟರ್ನ್ ಮಾಡ್ಬೇಕಾದ್ರೆ ಆರಾಮಾಗಿ ನೋಡ್ಕೋಬೋದು. ದೇವಸ್ಥಾನ ಚೆನ್ನಾಗಿದೆ. ಒಳಗಡೆ ನಿಮಿಷಾಂಬ ದೇವಿ, ನಾರಾಯಣ ಸ್ವಾಮಿ ಮತ್ತು ಶಿವನ ವಿಗ್ರಹ ಇದೆ ಒಳಗಡೆ ಗರ್ಭಗುಡಿಯಲ್ಲಿ. ಸೊ ಇದೇ ದೇವಸ್ಥಾನ. ಈ ದೇವಸ್ಥಾನದ ಪಕ್ಕದಲ್ಲೇ ಹೊಳೆ ಇದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಹೊಳೆ. ಇಲ್ಲಿ ಸ್ನಾನ ಮಾಡಿಕೊಂಡು ದರ್ಶನ ಮಾಡ್ಕೊಳ್ಳೋರು ಇದ್ದಾರೆ. ನಾವು ಇದರಲ್ಲಿ ಮಾಡ್ಕೊಂಡು ಇದು ಟಿ ನರಸೀಪುರದಲ್ಲಿ ಮಾಡಿದ್ವಲ್ಲ, ಸೊ ಹಂಗಾಗಿ ಸ್ನಾನ ಏನೂ ಮಾಡ್ಕೊಂಡಿಲ್ಲ. ಜಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬಂದವರು ಬೇಕಾದರೆ ಸ್ನಾನ ಮಾಡಿಕೊಂಡು ಇಲ್ಲೇ ದರ್ಶನ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಫುಲ್ಲು ಕೆಳಗಡೆ ಎಲ್ಲ ಈ ಕಡೆ ನದಿಲಿ ಇಳಿಯೋಕ್ಕೆ ಅದಕ್ಕೆಲ್ಲ ಫುಲ್ ಅನುಕೂಲವಾಗಿ ಇದೆ. ಚೆನ್ನಾಗಿದೆ. ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ, ನೀಟಾಗಿದೆ, ಕ್ಲೀನಾಗಿದೆ. ನನ್ನ ಪ್ರಕಾರ ಜನಗಳು ಜಾಸ್ತಿ ಬರ್ತಿಲ್ವೇನೋ ಗೊತ್ತಿಲ್ಲ, ಅದಕ್ಕೆ ಕ್ಲೀನಾಗಿದೆ. ಜನ ಒಂದು ಜಾಸ್ತಿ ಆದರೂ ಅಂದರೆ ಮತ್ತೆ ಗಲೀಜು ಮಾಡೇ ಮಾಡ್ತಾರೆ. ಗಲೀಜು ಮಾಡ್ದಿರ ನಮ್ಮ ಪ್ಲೇಸ್ಗಳನ್ನ ನಾವೇ ಕ್ಲೀನಾಗಿ ಇಟ್ಕೋಬೇಕು. ಯಾಕಂದರೆ ನಾವು ಗಲೀಜು ಮಾಡಿದ್ರೆ ಇನ್ನೊಬ್ರು ಬಂದು ಅದನ್ನೇ ಅನುಭವಿಸ್ತಾರೆ. ಆ ಗಲೀಜನ್ನ ಏನು ಗುರು ಹಿಂಗೆ ಮಾಡಿದ್ದಾರೆ ಅಂತ. ಸೊ ನೀಟಾಗಿ ಇಟ್ಕೊಳ್ಳಿ. ಅಲ್ಲಿ ನೋಡ್ಬೋದು ನೀವು, ಬಟ್ಟೆ ಬಿಡುವ ಸ್ಥಳ ಅಂತೆಲ್ಲ ನೀಟಾಗಿ ಮಾಡವ್ರೆ. ಮೀನ್ಸ್ ನೀವು ನದಿಯಲ್ಲಿ ಬಿಡ್ತೀರಲ್ಲ ಬಟ್ಟೆಗಳನ್ನೆಲ್ಲ ಬಿಡಬಾರ್ದು. ಅದು ನೀರಲ್ಲಿ ಹೋಗಿ ಮತ್ತೆ ಅದೇ ನೀರೇ ನಾವು ಕುಡಿಯೋದು, ವಾಪಸ್ ನಮಗೆ ಬರೋದು. ಸೊ ಅದು ಆ ರೀಸನ್ಗೆ ನೀರಲ್ಲಿ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಬಟ್ಟೆ ಬಿಡೋದಕ್ಕೆ ಅಂತಲೇ ಒಂದಷ್ಟು ಇದನ್ನು ಮಾಡಿದ್ದಾರೆ, ಡಸ್ಟ್ಬಿನ್ಗಳ ಥರ. ಸೊ ಅಲ್ಲಲ್ಲಿ ಮಾಡಿದ್ದಾರೆ, ಅಲ್ಲೊಂದು. ಸೊ ಯಾರ್ಯಾರು ಅವ್ರ ಬಟ್ಟೆಗಳನ್ನ ನೀರಲ್ಲಿ ಬಿಡ್ತೀರೋ ಅಲ್ಲಿ ಬಿಡ್ತಾರೆ. ಚೆನ್ನಾಗಿದೆ ಪ್ಲೇಸ್ ಇದು. ಸೊ ನಾವು ಫಸ್ಟ್ ಟೈಮ್ ಬಂದಿದ್ದು. ಯಾರು ಬಂದವರು ವಿಸಿಟ್ ಮಾಡಿ, ಚೆನ್ನಾಗಿದೆ. ಜಾಸ್ತಿ ಆಳನೂ ಇಲ್ಲ, ತುಂಬ ಕಡಿಮೆ ನೀರಲ್ಲಿ ಹೋಗ್ತಿದ್ದಾರೆ ನೋಡಿ. ಅಲ್ಲೆಲ್ಲ ಫ್ಯಾಮಿಲಿ ಎಲ್ಲ ಮಾಡಿ ಎಂಜಾಯ್ ಮಾಡ್ತಾರೆ. ಸೊ ಅಷ್ಟೇ ನೀರಿರೋದು. ಮಕ್ಕಳೆಲ್ಲ ಕರ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಮಕ್ಕಳಿಗಾಯಿತು, ಫ್ಯಾಮಿಲಿಗಾಯಿತು ಆಟ ಆಡಲಿಕ್ಕೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಬೆಳಿಗ್ಗೆ ಅಥವಾ ಸಂಜೆ ಬಂದರೆ ಇಲ್ಲಿ ಆರಾಮಾಗಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮೈಸೂರಿಗೂ ಹೋಗ್ಬೋದು. ಇಲ್ಲ ಡೇ ಎಂಡ್ ಮಾಡ್ಬೇಕಾದ್ರೆ ಇಲ್ಲಿ ಫಸ್ಟ್ ವಿಸಿಟ್ ಮಾಡಿ, ಇಲ್ಲಿ ಡೇ ಎಂಡ್ ಮಾಡ್ಬೇಕಾದ್ರೆ ಲಾಸ್ಟ್ ವಿಸಿಟ್ ಮಾಡಿ. ಇಲ್ಲಾಂದರೆ ಬೆಂಗಳೂರಿಂದ ಬರಬೇಕಾದ್ರೆ ಫಸ್ಟ್ ವಿಸಿಟ್ ಮಾಡಿ. ಆ ಥರ ಏನಾದ್ರು ಪ್ಲ್ಯಾನ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಸೀದಾ ಇಲ್ಲಿ ಮೇಲಕ್ಕೆ ಹೋದರೆ ಇಲ್ಲೇ ದೇವಸ್ಥಾನ. ಅಲ್ಲಿ ಕಾಣ್ತಿದೆಯಲ್ಲ ಮರದ ಹತ್ರ, ಹಳದ ಮರದ ಪಕ್ಕದಲ್ಲಿರೋದೇ ದೇವಸ್ಥಾನ. ಆ ಕಡೆ ಬ್ರಿಡ್ಜ್ ಇದೆ, ಇಲ್ಲಿ ನೀರು. ನಮಸ್ಕಾರ ಎಲ್ಲರಿಗೂ. ಹಂಪಿನಲ್ಲಿದ್ದೀನಿ ಅಂದ್ಕೊಂಡ್ರ? ಹಂಪಿನಲ್ಲಿಲ್ಲ. ಹಂಪಿ ಥರನೇ ಇರುವಂತಹ ಒಂದು ಕಲ್ಲಿನ ರಥ, ಮೈಸೂರು ವೇಣುಗೋಪಾಲ ಸ್ವಾಮಿ ಬ್ಯಾಕ್ ವಾಟ್ರಲ್ಲಿರೋ ದೇವಸ್ಥಾನ, ಕಣ್ಣಂಬಾಡಿ ಏನಂತೀವಲ್ಲ, ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಇದು ಕಣ್ಣಂಬಾಡಿ ದೇವಸ್ಥಾನ ಬಂದು ತುಂಬ ವರ್ಷಗಳ ಹಿಂದೆ ನೀರಲ್ಲೇ ಮುಳುಗೋಗಿತ್ತು. ಸೊ ಅದನ್ನು ವಾಪಸ್ ರೀಕನ್ಸ್ಟ್ರಕ್ಟೆಡ್ ಮಾಡಿರೋದು ಇದನ್ನು. ಸೊ ನೀರಲ್ಲೇ ಫುಲ್ ಮುಳುಗೋಗ್ಬಿಟ್ಟಿತ್ತು, ಮಣ್ಣೆಲ್ಲ ತುಂಬಿಕೊಂಡು ಎಲ್ಲ ಫುಲ್ ಇದಾಗೋಗ್ಬಿಟ್ಟಿತ್ತು. ಸೊ ಅದು ನಿಮ್ಗೆ ಗೂಗಲ್ ಮಾಡಿದ್ರೆ ಸಿಗುತ್ತೆ, ನಾನು ಹಾಕ್ತೀನಿ. ಅದನ್ನು ವಾಪಸ್ಸು ಹೂಳೆತ್ತಿ ಅದನ್ನೆಲ್ಲ ತೆಗೆದು ಆ ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ಇವಾಗ ಸೊ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ರೀಬಿಲ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಳಗಡೆ ಫೋಟೋ ಗೀಟೋ ಏನೂ ಅಲೋ ಮಾಡಲ್ಲ, ತುಂಬ ಪ್ರಶಾಂತವಾಗಿದೆ, ಸೈಲೆಂಟಾಗಿದೆ. ಸೊ ಆ ಸ್ಟ್ರಕ್ಚರ್ ಹಳೆ ಡಿಸೈನ್ ಏನಿತ್ತು ಅದೇ ಥರ ಮಾಡಿದ್ದಾರೆ. ಆ ದೇವಸ್ಥಾನದ ಮುಂದೆ ಹಳೆ ಕಾಲದಲ್ಲೂ ಫೋಟೋ ಹಾಕಿದ್ದಾರೆ ಒಂದು. ಅಂದರೆ ಮುಂಚೆ ಮಣ್ಣಲ್ಲಿ ಮುಚ್ಚೋಗಿದ್ದನ್ನು ತೆಗಿಬೇಕಾದ್ರೆ ಒಂದು ಫೋಟೋ ತೆಗೆದಿದ್ದಾರೆ. ಈ ಮಂಟಪ ಇತ್ತು.
ಸೊ ಸಿಮಿಲರ್ಲಿ ಸೇಮ್ ದೇವಸ್ಥಾನದ ಎಂಟ್ರೆನ್ಸಿಗೆ ಇದು ಸೇಮ್ ಹಂಗೆ ಇತ್ತು. ಸೊ ಆಮೇಲೆ ಫುಲ್ ರೆಕ್ಟ್ಯಾಂಗಲ್ ಸರೌಂಡಿಂಗ್ ಒಂದು ರೌಂಡ್ ಇದೆ, ಅದರೊಳಗಡೆ ಮತ್ತೆ ಒಂದು ರೆಕ್ಟ್ಯಾಂಗಲ್ ಸರೌಂಡಿಂಗ್ ಒಂದು ರೌಂಡ್ ಇದೆ ದೇವಸ್ಥಾನದ್ದು. ಅದ್ರ ಮಧ್ಯದಲ್ಲಿ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ನೋಡಲಿಕ್ಕೆ. ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿದೆ. ಎಲ್ಲಿ ನೋಡ್ತಿದ್ದೀರಲ್ಲ ಇದು ಇಲ್ಲಿರುವಂಥ ಕಲ್ಲಿನ ರಥ. ಹತ್ರ ಹೋಗ್ತೀನಿ ಇರಿ, ಚೆನ್ನಾಗಿ ಮಾಡವ್ರೆ. ಇಲ್ಲಿ ನೋಡ್ತಿದ್ದೀರಲ್ಲ ಮುಂದೆ 2 ಆನೆಗಳು. ಹಂಪಿಲಿರೋ ಗಾಲಿಗಳು ತಿರುಗ್ತವೆ, ಇಲ್ಲಿರೋ ತಿರ್ಗಲ್ಲ ಅಷ್ಟೇ. ನೋಡ್ತಿದ್ದೀರಲ್ಲ, ಸೊ ಇದು ಹಿಂದೆಗಡೆಯಿಂದ ನೋಡೋ ವ್ಯೂ ಇದು. ಸೊ ಸೇಮ್ ಮುಂಚೆ ಹೆಂಗಿತ್ತು ಅದೇ ಥರನೇ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ಕಣ್ಣಂಬಾಡಿ ಏನಂತೀವಲ್ಲ, ಸೊ ಅದನ್ನು ಹಳೆ ಹೆಂಗಿತ್ತು ಅದೇ ಥರ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋದು ನೋಡ್ಬೋದು ನೀವು ಇಲ್ಲಿ ಬಂದರೆ. ಅಲ್ಲಿದೆಯಲ್ಲ ಅದೇ ಡ್ಯಾಮ್, ಬ್ಯಾಕ್ ವಾಟರ್, ಇದೆಲ್ಲ ಬ್ಯಾಕ್ ವಾಟರ್, ಕಂಪ್ಲೀಟ್ ಬ್ಯಾಕ್ ವಾಟರ್ ಇದು. ಸೊ ಬ್ಯಾಕ್ ವಾಟರಲ್ಲಿ ಇದು ಮುಳುಗೋಗಿತ್ತು ಕನ್ನಂಬಾಡಿ ಏನಂತೀವಿ ದೇವಸ್ಥಾನ. ಸೊ ಆವಾಗ ಇದು ಕಂಪ್ಲೀಟ್ ಅಲ್ಲಿಂದ ಅಲ್ಲಿವರೆಗೂ ಎಂಡ್ವರೆಗೂ ಹಂಗೆ ಇದೆ ರೆಕ್ಟ್ಯಾಂಗಲಲ್ಲಿ. ತುಂಬ ದೊಡ್ಡದಿದೆ ದೇವಸ್ಥಾನ. ಬಟ್ ಒಳಗಡೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಯಾರೂ ಹುಂಡಿನೇ ಇಲ್ಲ ಇಲ್ಲಿ. ಯಾವ ಫೀಸ್ ಇಲ್ಲ, ಎಂಟ್ರಿ ಟಿಕೆಟ್ ಇಲ್ಲ, ಈವನ್ ಚಪ್ಪಲಿ ಬಿಡೋದಕ್ಕೂ ಕೂಡ ಇಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡಲ್ಲ. ಎಲ್ಲನೂ ಫ್ರೀಯಾಗೇ ಇರುತ್ತೆ. ಆ್ಯಂಡ್ ಇಲ್ಲಿ ಹುಂಡಿಗಳು ಇಲ್ಲ. ಮೊಬೈಲ್ನ ಸೈಲೆಂಟ್ ಮಾಡ್ಕೊಂಡು ಕಳಿಸ್ತಾರೆ. ಒಳಗಡೆ ಫುಲ್ ಸೈಲೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಸರೌಂಡು ಮುಂದೆ, ಪಕ್ಕ, ಹಿಂದೆ ಕಂಪ್ಲೀಟ್ ನೀರಿದೆ. ಒಂದು ಸೈಡ್ ಮಾತ್ರ ಸ್ವಲ್ಪ ಎಂಟ್ರಿ ಕೊಡೋಕ್ಕೆ ಅದಕ್ಕೆ ಬೇಕಲ್ಲ, ಸೊ ಅಲ್ಲಿ ಮಾತ್ರ ಒಂಚೂರು ಲೆವೆಲ್ ಮಾಡ್ಕೊಂಡು ಇದು ಮಾಡಿದ್ದಾರೆ, ಕಾರ್ಗಳು ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದೊಂಚೂರು ಚೆನ್ನಾಗಿದೆ. ಈ ಸೈಡ್ ಇದೆ ಅದು, ಇದೆಲ್ಲ ನೀರು. ಸೊ ಅಲ್ಲೆಲ್ಲ ಕಾರ್ ನಿಂತಿದ್ದಾವಲ್ಲ, ಸೊ ಆ ಒಂದು ಪೋರ್ಷನ್ ಮಾತ್ರ ನೀರಿಲ್ಲ ಅಷ್ಟೇ. ಇಲ್ಲ ಅಂತಿದ್ರೆ ನಡುಗಡ್ಡೆ ಥರ ಫುಲ್ಲು ಐಲ್ಯಾಂಡ್ ಥರ ಇರೋದಿದೆ ಅಷ್ಟೇ. ಆ ಕಡೆಯಿಂದ ಬರಲಿಕ್ಕೆ ಎಂಟ್ರಿ. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಹೆಂಗೈತೆ ಶಿಲ್ಪಿ? ತುಂಬ ಚೆನ್ನಾಗಿದೆ. ಖುಷಿ ಆಯ್ತು ನೋಡಿ ನನಗೆ ದೇವಸ್ಥಾನ ನೋಡಿ. ಅವಾಗ ಹೆಂಗೆ ನಾವು ಇದಕ್ಕೂ ಮುಂಚೆ ಒಂದ್ಸರಿ ಬಂದಿದ್ವಿ. ನಾನು ಹೋಗಿದ್ದೆ, ಇವಳು ಬಂದಿದ್ದಿಲ್ಲ. ಹೊರಗಡೆ ಹೋಗಿರ್ಲಿಲ್ಲ, ಇವಾಗ ಹೋಗಿದ್ದೆ. ತುಂಬ ಚೆನ್ನಾಗಿದೆ ಒಳಗಡೆ. ಯಪ್ಪ ಎಷ್ಟು ದೊಡ್ಡದಾಗಿ, ಎಷ್ಟು ಪೀಸ್ಫುಲ್ ಆಗಿರುತ್ತೆ, ಕ್ಲೀನ್ ಆಗಿದೆ. ಮತ್ತೆ ಎಲ್ಲೂ ದಕ್ಷಿಣ ಕೊಡಂಗಿಲ್ವಂತೆ, ಮತ್ತೆ ಫೋಟೋನು ತಗೊಳಕ್ ಬಿಡಲ್ಲ, ವಿಡಿಯೋ ಮಾಡಕ್ ಬಿಡಲ್ಲ. ಮೊಬೈಲೇ ಕಂಪ್ಲೀಟ್ ಸೈಲೆಂಟ್ ಮಾಡಿಸಿ ಕಳಿಸ್ತಾರೆ ಒಳಗಡೆಗೆ. ಅದೇ ಮತ್ತೆ ಚೆನ್ನಾಗಿದೆ ಒಳಗಡೆ, ತುಂಬಾ ಸೈಲೆಂಟ್ ಆಗಿರುತ್ತೆ. ತುಂಬಾ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅಲ್ಲಿ ಆ ಹಳೆ ಕಲ್ಲಲ್ಲಿ ಅದೇನು ಮುಚ್ಚೋಗಿತ್ತಲ್ಲ, ಅದೇ ತರನೇ ಸೇಮ್ ಅದನ್ನೇ, ಅದ್ರಲ್ಲಿ ಏನು ಮಿಸ್ ಮಾಡಿಲ್ಲ, ಅದೇ ತರನೇ ನೀಟಾಗಿ ಮತ್ತೆ ಸೇಮ್ ಆ ಸ್ಟ್ರಕ್ಚರ್ ಹಿಂಗಿತ್ತು ಅದೇ ಡಿಸೈನ್ ಅಲ್ಲೇ ಮಾಡಿದ್ದಾರೆ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ಅಲ್ಲಲ್ಲ ಬೇರೆ ಕಲ್ಲುಗಳನ್ನ ಯೂಸ್, ಹಳೆ ಕಲ್ಲುಗಳು ಏನಿತ್ತು ಅದನ್ನು ಬಳಸಿದ್ದಾರೆ. ಹೊಸ ಕಲ್ಲುಗಳಲ್ಲೂ ಮಾಡ್ಕೊಂಡಿದ್ದಾರೆ, ಕೆತ್ತನೆ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಮತ್ತೆ ಈ ತರ ಮಂಟಪಗಳು ಮಾಡಿದ್ದಾರೆ. ಮಂಟಪಗಳು ಸುತ್ತಮುತ್ತ ಆ ಕಡೆ ಕಡೆ ವೇಣುಗೋಪಾಲ ಸ್ವಾಮಿ ಅಲ್ವಾ, ಅದಕ್ಕೆ ಸುತ್ತ ಬರೀ ತುಳಸಿ ಗಿಡನೇ ಇಟ್ಟಿದ್ದಾರೆ. ಸುತ್ತ ಬೇರೆ ಯಾವ್ದು ಪ್ಲಾಂಟನ್ನು ಇಲ್ಲಿ ಬೆಳೆಸಿಲ್ಲ, ಸುತ್ತ ಬರೀ ತುಳಸಿ ಗಿಡನೇ ಬೆಳೆಸಿದ್ದಾರೆ. ಇಲ್ಲಿಗೆ ಬರೋರು ಈ ಸಂಜೆ ಆಲ್ಮೋಸ್ಟ್ ಈವ್ನಿಂಗ್ ಸನ್ಸೆಟ್ಟಿಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಪ್ರತಿ ಸಾರಿ ಬಂದಾಗಲೂ ಸೆಕೆಂಡ್ ಟೈಮ್ ಬಂದಿದ್ದು ನಾನು. ಸೆಕೆಂಡ್ ಟೈಮ್ ಬಂದಾಗೂ ಸೂರ್ಯ ಮುಳುಗೋ ಟೈಮಲ್ಲೇ ಬಂದಿದ್ದು. ಚೆನ್ನಾಗಿರುತ್ತೆ. ಆ ಕಡೆ ಬ್ಯಾಕ್ ವಾಟ್ರಲ್ಲಿ ಸೂರ್ಯ ಮುಳುಗ್ತಾ ಇರ್ತಾನೆ, ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇನ್ನೇ ಲೇಟ್ ಮಾಡ್ಕೊಂಬರ್ಬೇಕು. ಇನ್ನೊಂದು ಸ್ವಲ್ಪ ನಿಂತ್ಕೊಂಡ್ರೆ ಸೂರ್ಯ ಮುಳುಗ್ತಾನೆ, ಚೆನ್ನಾಗಿರುತ್ತೆ ಅವಾಗ ನೋಡೋಕ್ಕೆ.